ಆಯ್ತು, ನಾನು ನಡ್ಕೊಂಡೆ ಹೋಗ್ತೀನಿ. ಇಲ್ಲಿವರೆಗೂ ಕರ್ಕೊಂಡ್ ಬಂದವನಿಗೆ ಮನೆ ತನಕ ಬಿಡೋದು ತೊಂದ್ರೆನಾ? ಮನೆಗೆ ಬಿಡ್ತಿಲ್ಲ. ನೀನ್ ಮನೆವರೆಗೂ ಅಲ್ಲ, ಮನೆ ಒಳಗ್ ಬೇಕಿದ್ರು ಬರ್ತೀಯ. ಆದ್ರೆ ಅದೇ ಬೇಡ ಅಂತ ಹೇಳ್ತಿರೋದು. ಯಾಕೆ ಬೇಡ? ನೀನ್ ಮನೆವರೆಗೂ ಬಂದೆ ಅಂದ್ರೆ ನಿನ್ನ ವಾಪಸ್ ಕಳ್ಸ್ಕೊಡೋದಕ್ಕೆ ನನಗ್ ಕಷ್ಟ ಆಗಿ ನಾನ್ ನಿನ್ನೆ ನೋಡ್ತಾ ನಿನ್ ತಲೆ ಕಳ್ದೋಗೋದು, ಅದನ್ನ ಮನೇಲಿ ಯಾರಾದ್ರೂ ನೋಡೋದು, ಅದು ದೊಡ್ಡ ಇಶ್ಯೂ ಆಗಿ ಒಂದಕ್ಕೆ ಎರಡಾಗೋದೆಲ್ಲ ಬೇಡ. ಕರೆಕ್ಟ್. ನಾವು ಮನೆಯವರಿಂದ ವಿಚಾರನ ಮುಚ್ಚಿಟ್ಟಿದೀವಿ. ಬಟ್ ನಾನು ನಿನ್ನ ಹತ್ರ ಒಂದು ವಿಷಯ ಕೇಳ್ಬೇಕಿತ್ತು. ಕೇಳು. ನಮ್ಮಿಬ್ರು ಪ್ರೀತಿ ವಿಚಾರನ ಮನೇಲಿ ಯಾವಾಗ ಹೇಳೋದು? ನೀನ್ ನಂಗೆ ನನ್ನ ಮದ್ವೆ ಆಗು ಅಂತ ಹೇಳ್ತೀಯಲ್ಲ, ಅದಾದ್ಮೇಲೆ ಮನೇಲಿ ಹೇಳೋಣ. ನಾನು ಹುಡುಗಿ ಆಗು ಅಂತ ಪ್ರಪೋಸ್ ಮಾಡೋದಲ್ದೆ ನನ್ ಮದ್ವೆ ಆಗು ಅಂತಾನು ಪ್ರಪೋಸ್ ಮಾಡ್ಬೇಕಾ? ನನ್ಗಿದೆಲ್ಲ ಗೊತ್ತೇ ಇರ್ಲಿಲ್ವಲ್ಲ. ಮೊದ್ಲೇ ನನ್ನ ವಿಚಾರದಲ್ಲಿ ಇನ್ನೂ ಹೇಳ್ಬೋದು. ಏನೇನೋ ಹೇಳಿ ತಲೆಯಲ್ಲಿ ಹುಳ ಬಿಡ್ತಾಳಲ್ಲ. ಸರಿ, ಬಾಯ್. ಬಸರಿ ನಿಂತ್ಕೋ. ಮದುವೆ ಬಗ್ಗೆ ಪ್ರಪೋಸಲ್ ಈ ಸಲ ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತ ಏನಾದ್ರು ಇದ್ರೆ ಹೇಳ್ಬಿಡು. ಯಾಕಂದ್ರೆ ನಾನು ಹಾಗೆ ಮಾಡ್ತೀನಿ. ಅಪ್ಪಣ್ಣ, ಲವ್ ಪ್ರಪೋಸ್ ಟೈಮಲ್ಲೂ ಡಿನ್ನರ್ ಮಾಡಿ ಮೂಡ್ ಸೆಟ್ ಮಾಡ್ದೋಳು ನಾನು. ಈ ಸಲ ಸ್ಪೆಷಲ್ ಎಫೆಕ್ಟ್ ಸೆಟ್ ಮಾಡೋ ಕೆಲಸ ನಿಂದು. ದೊಡ್ಡದಾಗಿ ನನ್ ವೇದಾಂತ್ ವಸಿಷ್ಠ ಅಂತ ಸ್ಕೋಪ್ ತಗೋತಿಯಲ್ಲ, ಅದೇನ್ ಅರೇಂಜ್ ಮಾಡ್ತೀಯ ಮಾಡು ನೋಡೋಣ. ನೀನು ಸುಮ್ನೆ ಶಾಕ್ ಕೊಡ್ಬೇಡ ನನಗೆ. ನಾನು ನಿನಗೆ ಶಾಕ್ ಕೊಡ್ತಿಲ್ಲ, ನನಗೆ ಶಾಕ್ ಆಗ್ತಿದೆ. ಇವತ್ತಂತೂ ಫುಲ್ ವಿಯರ್ಡ್ ಆಗಿ ನಿನಗ್ ಗಂಡು ನೋಡ್ತೀವಿ ಅಂತೆಲ್ಲ ಮಾತಾಡ್ತಿದ್ರು. ನನಗ್ ಭಯನೇ ಆಗೋಯ್ತು. ಯಾರು ಹಾಗೆ ಹೇಳಿದ್ದು? ಅದ್ಯಾನ ಅದೇ ಗಂಡು ನೋಡ್ಬಿಡ್ತಾಳೆ. ಅಷ್ಟಕ್ಕೆ ಅವಳು ಯಾಕೆ ನಿನಗೆ ಗಂಡು ನೋಡ್ಬೇಕು? ಗಂಡು ಅಂತ ನಾನೇ ಇಲ್ವಾ? ನೀನೇ ನನ್ ಗಂಡು, ನೀನೇ ನನ್ ಗಂಡ ಆಗೋನ್ ಕೂಡ. ನನ್ ಮುತ್ತ ಗೊಮ್ಮ, ಬೇಗ ಏನಾದ್ರೂ ಒಂದ್ ಇತ್ಯರ್ಥ ಮಾಡು, ನಾನು ಇಲ್ಲಿ ಹೊರಡ್ತೀನಿ. ಒಂದ್ ನಿಮಿಷ ನಿಂತ್ಕೋ. ಏನೋ ಒಂದು ಇತ್ಯರ್ಥ ಮಾಡಲ್ಲ. ಈ ಸಲ ಮದುವೆ ಡೇಟ್ನ ಫಿಕ್ಸ್ ಮಾಡಿಸ್ತೀನಿ. ಪರವಾಗಿಲ್ವೇ, ನೀನ್ ನನ್ ಗಂಡು ಅಂತ ಹೇಳಿದಕ್ಕೂ ಸಾರ್ಥಕ ಆಯ್ತು. ಸರಿ, ನಾನು ಇನ್ ಬರ್ತೀನಿ. ಹೋಗ್ಲೇಬೇಕಾ? ಹೋಗ್ಲೇಬೇಕು. ಸರಿ, ಹೋಗ್ಬಾ. ಅಪ್ಪ, ಸದ್ಯ ನಗ್ತಾ ಕಳ್ಸ್ಕೊಡ್ತಿದ್ಯಲ್ಲ, ಖುಷಿ ಆಯ್ತು. ಸರಿ, ಬಾಯ್. ತುಂಬಾ ದಿನ ಅಮ್ಮನ ಜೊತೆ ಇದ್ನಲ್ವಾ, ಅವಳು ನನ್ನ ತುಂಬಾ ಮಿಸ್ ಮಾಡ್ಕೊಂತ ಇರ್ತಾಳೆ. ಅದಕ್ಕಿಂತ ಜಾಸ್ತಿ ನಮ್ ಸಂಬಂಧ ಸರಿ ಹೋಯ್ತು ಅಂತ ಖುಷಿನೂ ಆಗಿರುತ್ತೆ. ಅದೇಗ್ ನೀವು ಇಷ್ಟು ಚೆನ್ನಾಗಿ ಇಮ್ಯಾಜಿನ್ ಮಾಡ್ಕೊಳ್ತೀರಾ? ಇದು ಇಮ್ಯಾಜಿನೇಷನ್ ಅಲ್ಲ, ಅಮ್ಮಂಗ್ ಕಾಲ್ ಮಾಡಿದ್ದೆ ಆಗ ಗೊತ್ತಾಯ್ತು. ವಿಕಿ ಬಾಗ್ಲಾದ್ರು ಹಾಕಿ. ಬಾಗ್ಲು ಇದು ಆರ್ತಿ ವರ್ಷನ್ 2.0ನಾ? ಹಾಗಂದ್ರೆ? ಅಯ್ಯೋ ವಿಕ್ಕಿ, ಯಾರಾದ್ರೂ ಬಂದ್ರೆ ಕಷ್ಟ. ನಿಮ್ಗೆ ಹೊತ್ತಿಲ್ಲ ಗೊತ್ತಿಲ್ಲ, ಹೋಗಿಪ್ಪ. ಈಗ ಹೇಳ್ಬೇಕಿದ್ ನೀವು ಸ್ವಲ್ಪನೂ ನಕರ ಮಾಡ್ದೆ ಹೋಗ್ ಬಾಗ್ಲಾಕಿ ಅಂತ ಮುದ್ ಮಾಡಕ್ ಪರ್ಮಿಷನ್ ಕೊಟ್ರೆ ಇದು ಆರ್ತಿ ಹೊಸ ವರ್ಷನೇ ಅಲ್ವಾ? ಅಲ್ಲ, ಇದು ಹಳೆ ಆರ್ತಿನೇ. ನಾನು ಬದ್ಲಾಗಲ್ಲ. ಬದ್ಲಾದ್ರೆ ಅದು ನಿಮ್ಗಿಷ್ಟನೂ ಆಗಲ್ಲ. ನಿಮ್ಗೆ ಹೇಗಿಷ್ಟನೋ ಹಾಗಿರೋಕೆ ನನ್ಗೂ ಇಷ್ಟ. ಏನ್ರಿ ಅಂತಿ ನೀವು? ಒಂದಾದ್ಮೇಲೆ ಒಂದು ಖುಷಿ ವಿಚಾರ ಕೊಡ್ತಾ ಇದೀರಾ, ನನಗ್ ತಡ್ಕೊಳಕ್ ಆಗ್ತಲ್ಲಪ್ಪ. ಅದ್ಬಿಡಿ, ನನ್ನನ್ನ ಮನೆಗ್ ವಾಪಸ್ ಕರ್ಕೊಳ್ಳೋ ಅಂತದ್ದು ಬಾವ ನಿಮ್ಗೇನ್ ಹೇಳಿದ್ರು? ಚೋರ್ ಮಾಡಿದ್ರಾ? ಆಕ್ಚುಲಿ ನಾನು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ಅವನು ಹಾಗೆ ಮಾಡ್ಲೇ ಇಲ್ಲ. ನನಗೂ ಆಶ್ಚರ್ಯ ಆಯ್ತು. ಹೌದಾ? ಬೈಲಿಲ್ವಾ? ಬೈಯೋದ್ ಆಮೇಲೆ ಒಂದೇ ಒಂದು ಮಾತು ರೇಗ್ಲಿಲ್ಲ ಅವನು. ಬದಲಾಗಿ ತಾನು ಲವ್ ಅಲ್ಲಿ PhD ಮಾಡಿರೋ ತರ ಸ್ಪೀಚ್ ಬೇರೆ ಕೊಟ್ಟ. ಅದೇ ಡಬಲ್ ಸರ್ಪ್ರೈಸ್ ನನ್ಗೆ. ಈ ನಗು ನೋಡೋದಕ್ಕೆ ನಾನು ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಗೊತ್ತಾ? ಇನ್ಮೇಲೆ ನೋಡ್ಬೋದು ಬಿಡಿ. ಆದ್ರೆ ನಾನ್ ನಿಮ್ಮನ್ನ ತುಂಬಾನೇ ಅಳಿಸ್ಬಿಟ್ಟೆ. ಸಾರಿ ಹೆಂಡತಿ. ಆಗಿದ್ದನ್ನೆಲ್ಲ ಮರ್ತ್ ಬಿಡೋಣ ಬಿಡಿ. ಏನೋ ಮರ್ತ್ ಬಿಡೋಣ? ಬಂದಿರೋ ಹೆಂಡತಿ ಡೋರ್ ಕ್ಲೋಸ್ ಮಾಡು ಅಂದ್ಮೇಲೂ ಮರ್ತ್ ಬಿಡಕ್ಕಾಗತ್ತಾ? ಚಾನ್ಸೇ ಇಲ್ಲ. ಮನೆ ಯಾಕೋ ಬಿಕ್ಕು ಅನ್ನಿಸ್ತಿದೆ ಅಲ್ವಾ? ಹೌದಾ? ನಿಮ್ಗೆ ಯಾಕೆ ಹಾಗನ್ನಿಸ್ತು?
ಆರ್ತಿ ಇಲ್ವಲ್ಲ, ಅದಕ್ಕೆ ಇರಬೇಕು. ಏನಪ್ಪ ನೀವು ಅಕ್ಕ ಮನೇಲಿದ್ರು ಇದ್ದಾಳೋ ಇಲ್ವೋ ಅಂತ ಗೊತ್ತಾಗಲ್ಲ, ಅಷ್ಟು ಸೈಲೆಂಟ್ ಆಗಿರುತ್ತೆ. ಅಂತಂದ್ರೆ ನೀವು ಅಕ್ಕ ಮನೇಲಿಲ್ಲ ಬಿಗ್ ಬಾಸ್ ಇದೆ ಅಂತ ಅಕ್ಕಂಗೆ ಅವಮಾನ ಮಾಡ್ತಿದ್ದೀರಲ್ಲ. ನಾನು ಅಮ್ಮ ಅಕ್ಕ ಮನೇಲಿದ್ರೆ ಮನೇನೆ ಜಾತ್ರೆ ಮಾಡ್ತೀವಿ. ಆರ್ತಿ ಅಕ್ಕ ಪಾಪ 10 ಮಾತಾಡಿದ್ರೆ 1 ಮಾತಾಡ್ತಾಳೆ. ಅದೇನೋ ನಿಜಾನೇ, ಆದ್ರೆ ಅವಳಿದ್ರೆ ಮನೆಯಲ್ಲಿ ವಾತಾವರಣನೇ ಬೇರೆ ತರ ಇರುತ್ತೆ. ಆ ವಾತಾವರಣದಲ್ಲಿ ವ್ಯತ್ಯಾಸ ಆಗಿದೆ ಅಂತ ಹೇಳಿದೆ ಅಷ್ಟೇ. ನೀವೇನ್ರಿ ಹೀಗೆ ಹೇಳ್ತಾ ಇದ್ದೀರಾ? ಮದ್ವೆ ಆಗಿರೋ ಹುಡುಗಿ ಕಾಯಂ ಅಪ್ಪನ ಮನೇಲಿ ಇರೋಕ್ಕಾಗತ್ತಾ? ನೀವು ಒಳ್ಳೆ. ಅಪ್ಪನ ಆಸೆ ಮಕ್ಕಳೆಲ್ಲ ತನ್ನ ಸುತ್ತಾನೆ ಇರಬೇಕು ಅಂತ. ಏನ್ ಮಾಡೋದು, ಮದ್ವೆ ಮಾಡಿ ಕಳಿಸ್ಕೊಟ್ಟಿದ್ದೀನಿ. ಅಪ್ಪ, ನಾವು ಫಾರ್ಮ್ ಹೌಸ್ ಅಲ್ಲಿ ಕ್ರಿಕೆಟ್ ಆಡಿದ್ವಿ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಹೌದಾ ಮಗಳೇ? ಹೌದಪ್ಪ, ರಾಜಣ್ಣ ಮತ್ತೆ ವೇದಾಂತ್ ಬಾಬಾ ಸೂಪರ್ ಆಗಿ ಆಡಿದ್ರು. ಅಪ್ಪ, ಇವ್ಳು ಯಾಕೋ ಬಂದಾಗಿಂದ ಫಾರ್ಮ್ ಹೌಸ್ ಅಲ್ಲಿ ಹಂಗ್ ಮಾಡಿದ್ವಿ ಹಿಂಗ್ ಮಾಡಿದ್ವಿ ಅಂತ ಹೇಳ್ತಾನೆ ಇದ್ದಾಳೆ. ಯಾಕೋ ಫುಲ್ ಫಿದಾಗಿದ್ದಾಳೆ ಅನ್ಸುತ್ತೆ, ಅದೇ ಗುಂಗಲ್ಲಿದ್ದಾಳೆ. ಎತ್ತು ಕೈ, ಮೊದಲು ನಾನ್ ಸೌಟಿ ಕೈ ಹಾಕಿದ್ದು. ಯಾಕೆ ಹಂಗ ಆಡ್ತಿದ್ಯಾ? ಹುಳಿ ಬಡ್ಸ್ಕೊಂಡು ಕಪ್ಪತ್ಬೇಕಾ? ಒಂದ್ ನಿಮಿಷ ಕಾಯಕ್ಕಾಗಲ್ಲ ನಿಂಗೆ? ನಾನ್ ಯಾಕಮ್ಮ ಕಾಯ್ಬೇಕು? ಬೇಕಿದ್ರೆ ಅವನೇ ಕಾಯ್ಲಿ. ಆಯ್ತಾ ಬಡ್ಸ್ಕೋ. ನಾನು ಅವಾಗಲೇ ಅದನ್ನೇ ಹೇಳಿದ್ದು. ಮಕ್ಕಳ, ನಿಮ್ಗೆಲ್ಲ ನಾನೊಂದು ಸಂತೋಷದ ಸುದ್ದಿ ಹೇಳಬೇಕಾಗಿದೆ. ಹೇಳಿಯಪ್ಪ. ನಾನು ಮತ್ತೆ ನಿಮ್ಮಮ್ಮ ಇಬ್ರು ಒಂದು ಹೊಸ ಸಾಹಸಕ್ಕೆ ಕೈ ಹಾಕ್ತಾ ಇದ್ದೀವಿ. ಏನಪ್ಪ ಸಡನ್ ಆಗಿ ನಾವಿಲ್ದೇ ಇದ್ದಾಗ ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡಿರೋ ಹಾಗಿದೆ. ಹೌದಮ್ಮ, ಇಬ್ರು ಯೋಚನೆ ಮಾಡಿನೇ ಈ ನಿರ್ಧಾರ ಮಾಡಿರೋದು. ಹಾಗಂತ ಇದಕ್ಕೆ ನಿಮ್ಮ ಸಹಕಾರ ಸಹಾಯ ಬೇಕೇ ಬೇಕಾಗತ್ತೆ. ಅದನ್ನ ಕೇಳೋದೇನಿದೆಯಪ್ಪ, ಅದು ಇನ್ಬಿಲ್ಟು. ನಾವ್ ಯಾವಾಗ್ಲೂ ನಿಮ್ ಜೊತೆನೆ ಇರ್ತೀವಲ್ಲ. ವಿಷಯ ಏನು ಅಂತ ಹೇಳಿಯಪ್ಪ. ನಾವು ನಮ್ಮನೆಯಲ್ಲೇ ಒಂದು ಮೆಸ್ ನಡೆಸೋಣ ಅಂತ ಅನ್ಕೊಂಡಿದೀವಿ. ನಿಜಾನ ಅಂಕಲ್? ತುಂಬಾ ಖುಷಿಯಾದ ಸುದ್ದಿ ಹೇಳಿದ್ರೆ. ಈ ಸಾಹಸಕ್ಕೆ ನಾನು ಸೇರ್ಕೊಳ್ತೀನಿ. ಮೆಸ್ಗೆ ಬೇಕಾದ ಐಟಮ್ ತಂದ್ಕೊಡೋ ಜವಾಬ್ದಾರಿ ನಂದು. ಅಪ್ಪ, ನಿಜವಾಗ್ಲೂ ಸೂಪರ್ ಐಡಿಯಾ. ನಾನು ಆಫೀಸ್ಗೆ ಹೋಗೋಕ್ಕೂ ಮುಂಚೆ ಏನೇನ್ ಮಾಡ್ಕೊಡ್ಬೇಕು ಅದೆಲ್ಲ ಮಾಡ್ಕೊಡ್ತೀನಿ. ಆಮೇಲೆ ವಾಪಸ್ ಬಂದ್ಮೇಲೆ ಪಾತ್ರೆ ತೊಳೆಯೋದು ಅದು ಇದೆಲ್ಲ ಮಾಡ್ಕೊಡ್ತೀನಿ. ಹಲೋ, ನಾವು ಇದೀವಮ್ಮ. ಏನೇ ಕೆಲಸ ಬಂದ್ರು ನಾನು ಡೈನೋಸರ್ ಸೇರಿ ಇಬ್ರು ಕೈ ಜೋಡಿಸಿ ಕೆಲಸ ಮಾಡ್ತೀವಿ. ಎಸ್, ಆದಿತ್ಯ ಅಕ್ಕನ ಮಾತಿಗೆ ನನ್ನಂತೂ ಫುಲ್ ಸಪೋರ್ಟ್. ಗೊತ್ತಿತ್ತು ನನಗೆ ನನ್ನ ಮಕ್ಕಳು ನನ್ನ ಬೆನ್ನಿಗೆ ನಿಂತೇ ನಿಲ್ತಾರೆ ಅಂತ. ಯಾವ್ದಾದ್ರು ಒಂದು ಹೊಸ ಕೆಲಸ ಶುರು ಮಾಡ್ತೀವಿ ಅಂದಾಗ ಮನೆಯವರು ಅದಾಗತ್ತಾ, ಅದನ್ನ ಮಾಡಬಹುದಾ, ಅದು ಕಷ್ಟ ಅಲ್ವಾ ಅಂತ ನಕಾರಾತ್ಮಕವಾಗಿ ಮಾತಾಡ್ಬಿಟ್ರೆ ಅರ್ಧ ಉತ್ಸಾಹನೇ ಇಳ್ದು ಹೋಗುತ್ತೆ. ಅದು ಬಿಟ್ಟು ಹೀಗೆ ನೀವೆಲ್ಲರೂ ಜೊತೆಲಿ ನಿಂತಾಗ ಅರ್ಧ ಕೆಲಸನೇ ಮುಗ್ದ ಹಾಗಾಗತ್ತೆ. ಅದಕ್ಕೆ ನಿಮ್ಗೆಲ್ರಿಗೂ ಒಂದು ಧನ್ಯವಾದ ಹೇಳಬೇಕು. ಸುಮ್ಮನಿರಪ್ಪ, ನೀವು ಒಳ್ಳೆ ಧನ್ಯವಾದ ಎಲ್ಲ ಹೇಳ್ಕೊಂಡು ನಾವು ನಮ್ ಡ್ಯೂಟಿ ಮಾಡ್ತಿದೀವಿ ಅಷ್ಟೇ. ನಿಜ ಮಕ್ಕಳ, ದೊಡ್ಡವರು ಅದಕ್ಕೆ ಹೇಳೋದು ಒಗ್ಗಟ್ಟಲ್ಲಿ ಬಲ ಇದೆ ಅಂತ. ನನ್ನ ಮಕ್ಕಳು ಚಿನ್ನದಂತವ್ರು. ಈಗ ನನಗೆ 100 ಆನೆ ಬಲ ಬಂದಂಗಾಯ್ತು.
ನನ್ನ ವಲ್ನರಬಲ್ ಸೈಡ್ನ ನೀನು ನೋಡಿದ್ರು ಒಳ್ಳೇದೇ ಆಯ್ತು ಅಮೂಲ್ಯ. ಯಾಕಂದ್ರೆ ಅದರಿಂದ ನಾವಿಬ್ರು ಹತ್ರ ಆದ್ವಿ ಅನ್ಸ್ತಿದೆ. ನೀನ್ ಅದನ್ನ ಹ್ಯಾಂಡಲ್ ಮಾಡಿ ನನ್ನ ಮಗು ತರ ಕಾಮ್ ಮಾಡಿದ್ದನ್ನ ನೋಡಿ ನನಗೆ ಖುಷಿ ಆಗ್ತಿತ್ತು. ಇನ್ಫ್ಯಾಕ್ಟ್ ತುಂಬಾನೇ ಖುಷಿ ಆಗ್ತಿದೆ. ನಾನು ಇದನ್ನ ಇಷ್ಟು ಪ್ರೀತಿಸ್ತೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆದ್ರೆ ಇವಾಗ ಗೊತ್ತಾಗ್ತಿದೆ ಅದು ಖಂಡಿತವಾಗ್ಲೂ ಸಾಧ್ಯ ಅಂತ. ಸಿರಿಯ ಕಂಡು ಬಯಕೆ ಸಿಹಿಯ ಉಂಡು ಪ್ರೀತಿ ಮಾತಾಡಿದೆ ಬಾಳು ರಂಗಾಗಿದೆ. ಏನ್ ಪರಿ ಇದು ಇಷ್ಟೊಂದು ಖುಷಿಯಾಗಿದೆಯಾ? ನಿನ್ನ ಮುಖದಲ್ಲಿ ಎಂದೂ ಕಾಣ್ತಾ ಇರೋ ನಿರಾಳತೆ ಕಾಣಿಸ್ತಾ ಇದೆ. ಮಕ್ಕಳು ವಾಪಸ್ ಮನೆಗೆ ಬಂದ್ರು ಅಂತನಾ? ಇಲ್ಲ ರೀ, ಆರ್ತಿ ಗಂಡನ ಮನೆಗೆ ವಾಪಸ್ ಹೋದ್ಲಂತ ಖುಷಿಯಾಗಿದ್ದೀನಿ. ಏನು ಹೇಳ್ತಾ ಇದೆಯಾ ಪರಿ ನೀನು? ಆರ್ತಿ ಅವಳು ಗಂಡನ ಮನೆಗೆ ಹೋದ್ಲು ಅಂತ ನಿನಗೆ ಖುಷಿ ಆಯ್ತಾ? ಹೌದು ರೀ, ಅವಳ ಮನೆಗೆ ಬಂದು ತುಂಬಾ ದಿನ ಆಗಿತ್ತಲ್ಲ, ವಾಪಸ್ ಹೋಗಿದ್ದಾಳೆ, ಖುಷಿ ಆಯ್ತು. ಸಾಧ್ಯನೇ ಇಲ್ಲ ಪರಿ, ನಾನು ಇದನ್ನ ನಂಬಲ್ಲ. ಅವಳು ಬಂದು ಎಷ್ಟೇ ದಿನ ಆಗಿರ್ಲಿ, ಮಗಳು ವಾಪಸ್ ಹೋಗುವಾಗ ತಾಯಿ ದುಃಖ ಪಡ್ತಾಳೆ. ಮಗಳು ಮದುವೆ ಆಗಿ 7-8 ವರ್ಷ ಆಗಿದ್ರು ಅವಳು ಬಂದು ವಾಪಸ್ ಹೋಗುವಾಗ ತಾಯಿ ಮಗಳು ಕಣ್ಣೀರು ಹಾಕೋದನ್ನ ನಾನೇ ನೋಡಿದ್ದೀನಿ. ಅಂಥದ್ರಲ್ಲಿ ನೀನು ಮಗಳು ವಾಪಸ್ ಹೋದ್ಲು ಅಂತ ಖುಷಿಯಾಗಿರೋದಕ್ಕೆ ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ? ಯಾಕೆ ನೀವು ನನ್ನ ಇನ್ನೊಬ್ಬರು ಹೋಲಿಸ್ತಾ ಇದ್ದೀರಾ? ಹೋಲಿಸ್ತಾ ಇಲ್ಲ ಪರಿ, ನೀನೆಂಥ ತಾಯಿ ಅಂದ್ರೆ ನಿನಗೆ ಇನ್ನೊಂದು ಹೋಲಿಕೆ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನಿನ್ನಂಥ ತಾಯಿ ಮಗಳು ಮನೆಗೆ ಹೋದ್ಲು ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾ ಇದ್ರೆ ಅದು ಸ್ವಲ್ಪ ವಿಚಿತ್ರ ಅನ್ಸಲ್ವಾ ನಿನಗೆ? ಅದು ಅಲ್ಲದೆ ಮದ್ವೆಗೆ ಮುಂಚೆ ಆರ್ತಿ ಯಾವಾಗಲೂ ನಿನಗೆ ಅಂಟ್ಕೊಂಡೇ ಇರೋಳು. ಈಗ ಬಂದಾಗ್ಲೂ ಯಾವಾಗಲೂ ಅವಳು ನಿನಗೆ ಅಂಟ್ಕೊಂಡೇ ಇದ್ಲು. ಅಂಥದ್ರಲ್ಲಿ ಅವಳು ಹೋದ್ಲು ಅಂತ ನೀನು ಸಂಭ್ರಮ ಪಡ್ತಾ ಇದೆಯಾ ಅಂದ್ರೆ ನಂಬೋದಕ್ಕೆ ಸಾಧ್ಯನಾ ಪರಿ? ನಂಗೆ ಗೊತ್ತು ಪರಿ, ಈಗ ನೀನು ಹೇಳಿದ್ದು ನಿಜ ಅಲ್ಲ ಅಂತ. ಈಗ ನೀನು ಇದನ್ನ ಆನಂದ ಬಾಷ್ಪ ಅಂತೆಲ್ಲ ಹೇಳ್ಬೇಡ. ನೀನು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ವೇದಾಂತ್, ರೆಸಾರ್ಟ್ ಅಲ್ಲಿ ಹಾಲಿಡೇ ಎಂಜಾಯ್ ಮಾಡಿ ತುಂಬಾ ಸುಸ್ತಾಗಿದೆ ಅಂತ ಅನ್ಸ್ತಿದೆ. ಎಂಜಾಯ್ ತುಂಬಾ ಮಾಡಿದ್ವಿ ಬಟ್ ಸುಸ್ತೇನಾಗಿಲ್ಲ, ಒಂಥರ ರಿಲ್ಯಾಕ್ಸ್ಡ್ ಆಯ್ತು. ಕರೆಕ್ಟ್, ಅದನ್ನ ನಾನು ಅಬ್ಸರ್ವ್ ಮಾಡಿದೆ. ಎಲ್ಲರೂ ತುಂಬಾ ಒಳ್ಳೆ ಮೂಡಲ್ಲಿದ್ದೀರಾ, ಸ್ಪೆಷಲಿ ನೀನು. ನೀನ್ ಖುಷಿಯಾಗಿದ್ಯಾ ಅಂತಂದ್ರೆ ನನಗೆ ಅದಕ್ಕಿಂತ ಬೇರೆ ಏನು ಬೇಡ ವೇದಾಂತ್. ನಿನ್ನ ಹೀಗ್ ನೋಡಿ ನನಗೆ ತುಂಬಾ ಖುಷಿ ಆಗ್ತಿದೆ ವೇದಾಂತ್. ಆದ್ರೂ ಒಂದು ಸಣ್ಣ ಕಳವಳ ಇದೆ. ಕಳವಳ? ಏನು ಮಾತು? ಹೇಳೋ ಅಂತದ್ ಏನೂ ಅಲ್ಲ ಬಿಡು. ಯಾಕೆಂದ್ರೆ ನೀನ್ ಯಾವ ವಿಷಯನೂ ನನ್ನ ಹತ್ರ ಮುಚ್ಚಿಡಲ್ಲ ಅಲ್ವಾ? ನಾನು ಯಾಕೆ ನಿಮ್ಮ ಹತ್ರ ಮುಚ್ಚಿಡ್ತೇನೆ ಹೇಳಿ? ನಿಮ್ಮ ಮನಸ್ಸಲ್ಲಿ ಏನೋ ಇರೋ ಹಾಗಿದೆ, ಹೇಳಿಮ್ಮ, ಪರವಾಗಿಲ್ಲ. ನಾನ್ ನಿನ್ನ ಹತ್ರ ಒಂದ್ ಪರ್ಸನಲ್ ಕ್ವೆಶನ್ ಕೇಳ್ಬೋದಾ ವೇದಾಂತ್? ಅಮ್ಮ, ನೀನು ನನ್ನ ಹತ್ರ ಇಷ್ಟು ಫಾರ್ಮಲ್ ಬಿಹೇವ್ ಮಾಡಿದ್ರೆ ನಂಗೆ ತುಂಬಾ ಹಿಂಸೆ ಆಗುತ್ತಮ್ಮ. ಐ ಮೊರಬಲ್ ನಮ್ಮದೇ ಪರ್ಸನಲ್ ವರ್ಡ್ ಡಸಂಟ್ ಸೌಂಡ್ ಗುಡ್. ನೀನ್ ಯಾರನ್ನಾದ್ರೂ ಇಷ್ಟಪಡ್ತಿದ್ಯಾ ವೇದಾಂತ್? ವಿಷಯ ಏನು ಅಂತ ಹೇಳು ಪರಿ, ಪರವಾಗಿಲ್ಲ. ಖಂಡಿತ ಹೇಳ್ತೀನಿ ರೀ, ಆದ್ರೆ ಆ ವಿಷಯನ ನೀವು ಹೇಗೆ ಸ್ವೀಕರಿಸ್ತೀರಿ ಅನ್ನೋದು ನನಗೆ ಭಯ. ಇದುವರೆಗೂ ನಾನು ಎಲ್ಲದನ್ನು ಹೇಗೆ ಸ್ವೀಕರಿಸಿದ್ದೀನೋ ಹಾಗೆ ಸ್ವೀಕರಿಸ್ತೀನಿ. ನೀನು ನನ್ನ ಹತ್ರ ಹೇಳೋದಕ್ಕೆ ಇಷ್ಟೊಂದೆಲ್ಲ ಆತಂಕ ಪಡಬೇಕಾಗಿಲ್ಲ. ವಿಷಯನ ನಾನು ನಿಮ್ಮ ಹತ್ರ ಮುಚ್ಚಿಟ್ಟಿದ್ದೆ ರೀ, ಅದಕ್ಕೆ ನನ್ಗೆ ಆತಂಕ ಆಗ್ತಿರೋದು. ಮುಚ್ಚಿಟ್ಟಿದ್ಯಾ? ಏನನ್ನ? ನಮ್ಮ ಆರ್ತಿ ಎಲ್ಲ ಹೆಣ್ಮಕ್ಳು ಮಾಮೂಲಿಯಾಗಿ ತವ್ರ ಮನೆಗೆ ಬಂದು ಹೋಗ್ತಾರಲ್ಲ, ಹಾಗೆ ಬಂದಿರಲಿಲ್ಲ ರೀ. ಅವತ್ತು ರಾತ್ರಿ ಅವಳ ಮನೆಗೆ ಬಂದಾಗ ನನಗೆ ಆತಂಕ ಆಗಿ ಒಬ್ಳೆ ಬಂದ್ಯಾ, ಅದು ಇಷ್ಟೊತ್ತಲ್ಲಿ ಹಳೆಯಂದ್ರೆ ಬರ್ಲಿಲ್ವಾ ಅಂತೆಲ್ಲ ನಾನು ಪ್ರಶ್ನೆ ಮಾಡಿದ್ದೆ ಅಲ್ವಾ. ಅವತ್ತು ನನಗಿದ್ದ ಅನುಮಾನ ನಿಜ ಆಗೋಯ್ತು ರೀ. ಏನ್ ಅನುಮಾನ ಪರಿ? ನನಗೆ ಅರ್ಥ ಆಗ್ತಾ ಇಲ್ಲ. ಆರ್ತಿ ಏನಾದ್ರೂ ವಿಕ್ಕಿ ಜೊತೆ? ಹೌದು ರೀ, ಅದೇ ನಡೆದಿತ್ತು. ಮೊದಲು ಇದನ್ನ ನನ್ನಿಂದಾನು ಮುಚ್ಚಿಟ್ಟಿದ್ಲು. ಆದ್ರೆ ನವರಾತ್ರಿ ಹಬ್ಬದಲ್ಲಿ ಸುಹಾಸಿನಿ ನಮ್ಮ ಮನೆಗೆ ಬಂದಾಗ ಎಲ್ಲ ಹೇಳಿ ಹೋದ್ರು ರೀ.
ಆರ್ತಿ ಮತ್ತೆ ವಿಕ್ಕಿ ಮಧ್ಯೆ ಏನೂ ಸರಿ ಇಲ್ಲ ಅಂತ. ಏನು ಹೇಳ್ತಾ ಇದೆಯಾ ಪರಿ ನೀನು? ಈ ವಿಷಯ ಎಲ್ಲ ಮೊದಲೇ ಅವ್ರ ಮನೆಯವ್ರಿಗೆ ಗೊತ್ತಿತ್ತಾ? ಗೊತ್ತಿದ್ದು ಮುತುವರ್ಜಿ ವಹಿಸಿ ಅವರಿಬ್ರನ್ನ ಕೂರಿಸಿ ಯಾಕೆ ಮಾತಾಡಿಸ್ಲಿಲ್ಲ? ಅವ್ರ ವಿಷಯ ಏನು ಅಂತ ಯಾರಿಗೂ ಹೇಳಬಾರ್ದು ಅಂತ ಹೇಳಿಲ್ಲ ರೀ. ಅವ್ರವ್ರೇ ಸರಿ ಮಾಡ್ಕೋತಾರೆ ಅಂತ ಇಷ್ಟು ದಿನ ದೂಡ್ಬಿಟ್ರು. ಆದ್ರೆ ಈಗ ಸರಿ ಹೋಗಿದ್ದಾರೆ. ಅವರಿಬ್ಬರ ಮಧ್ಯೆ ಈಗ ಯಾವ ಅಂತರನೂ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಎಲ್ಲಿ ನೀವು ನೊಂದ್ಕೋತೀರಾ ಅಂತ ನಾನಿದನ್ನ ನಿಮ್ಮಿಂದ ಮುಚ್ಚಿಟ್ಬಿಟ್ಟೆ. ನನ್ನಿಂದ ತಪ್ಪಾಗಿ ಹೋಯ್ತು. ಅಷ್ಟು ದೊಡ್ಡ ಮಾತೆಲ್ಲ ಆಡಬೇಡ ಪರಿ. ನೀನು ನನ್ನಿಂದ ವಿಷಯ ಮುಚ್ಚಿಟ್ಟೆ ಅಂತ ನನಗೆ ಬೇಜಾರಿಲ್ಲ. ಆದರೆ ನೀನೊಬ್ಬಳೇ ಇದನ್ನೆಲ್ಲ ತಲೆ ಮೇಲೆ ಹಾಕೊಂಡು ಸಂಕಟ ಪಟ್ಟಿಲ್ಲ ಅಂತ ಬೇಜಾರಾಯ್ತು. ನೀನು ನನಗೆ ವಿಷಯ ತಿಳಿಸಿದ್ದಿದ್ರೆ ನಾನು ನಿನಗೇನಾದರೂ ಸಹಾಯ ಮಾಡಬಹುದಿತ್ತು ಅನ್ನೋ ಭಾವನೆ ಅಷ್ಟೇ. ಇವಾಗಲೇ ಸಾಕಷ್ಟು ನೊಂದಿದ್ದೀರಾ ರೀ. ಮಗಳು ಹೀಗೆ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಾದ್ರೆ ನೀವು ಎಲ್ಲಿ ಕುಸ್ತು ಹೋಗ್ತಿರೋ ಅಂತ ನಾನು ಹೇಳಿಲ್ಲ ರೀ. ಇದರಲ್ಲಿ ನನಗೇನು ಆಶ್ಚರ್ಯ ಇಲ್ಲ ಪರಿ. ವಿಕ್ಕಿ ಆರ್ತಿಗಿಂತ ಚಿಕ್ಕವನು. ಅವರಿಬ್ರು ಬೆಳೆದಿರೋ ಪರಿಸರ, ಗುಣಧರ್ಮ, ಮನಸ್ಥಿತಿ ಇವು ಯಾವ ಹತ್ತಿರದಲ್ಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ತುಂಬಾ ದೂರನೇ ಇದೆ. ಬಿಸಿ ರಕ್ತ, ಮಾತಿಗೆ ಮಾತು ಬೆಳೆದಿರುತ್ತೆ. ಇಬ್ಬರಿಗೂ ತಮ್ಮದೇ ಸರಿ ಅನ್ನೋ ಭಾವನೆ ಬಂದಿರುತ್ತೆ. ಮದುವೆ ಆದ ಹೊಸರಲ್ಲಿ ಇದೆಲ್ಲ ಸಹಜ ಅಲ್ವಾ? ಇಂಥ ಅಡೆತಡೆ ಹೆಚ್ಚು ಕಮ್ಮಿ ಎಲ್ಲ ಜೀವನದಲ್ಲೂ ಬರುತ್ತೆ. ಆಗ ಅವರಿಬ್ರು ಅದನ್ನು ದಾಟಿ ಮುಂದೆ ಹೆಜ್ಜೆ ಇಟ್ಟು ಮೆಟ್ಲತ್ಬೇಕು. ಆಗ್ಲೇ ಜೀವನ ಎತ್ತರಕ್ಕೆ ಬೆಳೆಯೋದಲ್ವಾ? ನೀವು ಇದನ್ನ ಇಷ್ಟು ಸರಳವಾಗಿ ತಗೋತೀರಾ ಅಂತ ನಾನು ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ರೀ. ಸರಳ ಅಲ್ಲ ಪರಿ, ಸಹಜವಾಗಿ ಯೋಚನೆ ಮಾಡಿದೆ ಅಷ್ಟೇ. ಸಮಸ್ಯೆ ಸರ್ವಸಾಮಾನ್ಯ, ಆದರೆ ಅದರ ಪರಿಣಾಮ ಏನು ಅನ್ನೋದು ಮುಖ್ಯ ಆಗುತ್ತೆ. ಇವ್ರ ವಿಚಾರದಲ್ಲಿ ಆ ಪರಿಣಾಮ ಸುಖಾಂತ್ಯ ಕಂಡಿದೆ. ಇನ್ನೇನು ಬೇಕು ಹೇಳು? ಹಾಗಾದ್ರೆ ನೀವು ನನ್ನನ್ನು ಕ್ಷಮಿಸ್ತೀರಾ? ಕ್ಷಮಿಸೋದಕ್ಕೆ ನೀನು ಯಾವ ತಪ್ಪು ಮಾಡಿಲ್ವಲ್ಲ ಪರಿ. ನೀನ್ ಯಾರನ್ನಾದ್ರೂ ಇಷ್ಟಪಡ್ತಿದ್ಯಾ ವೇದಾಂತ್? ಅಮ್ಮ ಯಾಕೆ ಸಡನ್ ಆಗಿ ಹೀಗೆ ಕೇಳ್ತಿದ್ದಾರೆ? ಅಮ್ಮನಿಗೇನಾದ್ರೂ ನನ್ನ ಮತ್ತೆ ಅಮೂಲ್ಯ ಬಗ್ಗೆ ಏನಾದ್ರೂ ಗೊತ್ತಾಗಿರ್ಬೋದಾ? ಏನ್ ಯೋಚನೆ ಮಾಡ್ತಿದ್ಯಾ ವೇದಾಂತ್? ಏನೂ ಇಲ್ಲಮ್ಮ. ಆದ್ರೆ ನೀವ್ಯಾಕೆ ಇದಕ್ಕಿದ್ದಾಗೆ ಇದನ್ನ ಕೇಳ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಟೆನ್ಷನ್ ಮಾಡ್ಕೋಬೇಡ ವೇದಾಂತ್. ನಾನೇನು ಅನುಮಾನದಿಂದ ನಿನ್ನ ಪ್ರಶ್ನೆ ಕೇಳ್ತಾ ಇಲ್ಲ. ಏನೋ ಕೇಳ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕೇಳ್ದೆ ಅಷ್ಟೇ. ಓ, ಅಷ್ಟೇನಾ? ಅಷ್ಟೇನೆ. ಆದ್ರೆ ಅಪ್ಪ ಅಮ್ಮನ ಹತ್ರ ಮಕ್ಕಳು ಎಷ್ಟೇ ಕ್ಲೋಸ್ ಆಗಿದ್ರು ಇಂಥ ವಿಚಾರ ಬಂದಾಗ ಸುಮ್ನಾಗ್ಬಿಡ್ತಾರೆ. ಅದನ್ನ ಶೇರ್ ಮಾಡ್ಕೊಳಲ್ಲ. ನೀನ್ ವಿಕ್ಕಿನೇ ನೋಡಿದ್ಯಲ್ಲ ವೇದಾಂತ್, ಅವ್ನ್ ಎಲ್ಲಾ ವಿಷಯನೂ ಮುಚ್ಚಿಟ್ಟು ಅವನಷ್ಟಕ್ಕೆ ಅವನೇ ಏನೇನೋ ಮಾಡ್ಕೊಂಡ್ಬಿಟ್ಟ. ಹಾಗಾದ್ರೆ ನಾನು ಒಂಥರ ಏನಾದ್ರು ಮಾಡ್ಕೊಳ್ತೀನಿ ಅಂತ ಅನುಮಾನ ನಿಮ್ಗೆ? ಏನೋ ಚಾನ್ಸೇ ಇಲ್ಲ. ನಿನ್ ಬಗ್ಗೆ ನಾನ್ ಯಾಕೆ ಆಗ ಅನ್ಕೋತೀನಿ? ನನ್ ಕನ್ಸನ್ ಏನು ಅಂದ್ರೆ ಆತರ ಏನಾದ್ರೂ ಇದ್ರೆ ನೀನ್ ಖಂಡಿತ ನನ್ನ ಹತ್ರ ಶೇರ್ ಮಾಡ್ಕೋಬಹುದು ಅಂತ ನಿನಗೆ ಹೇಳ್ಬೇಕಾಗಿತ್ತಷ್ಟೇ. ಸದ್ಯಕ್ಕೆ ಆತರ ಏನೂ ಇಲ್ಲಮ್ಮ. ನಾನು ಯಾರು ಇಷ್ಟಪಟ್ಟಿಲ್ಲ.